ಮೋದಿಯವರು ವಿದೇಶಕ್ಕೆ ಹೋದರೆ ಅಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಅಡ್ಡ ಬೀಳ್ತಾರೆ. ಲಾಸ್ಟ್ ಟೈಮ್ ಇಲ್ಲಿ ಅಲಿಪ್ತ ಶೃಂಗಸಭೆ ಆಯಿತು. ಎಲ್ಲ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಇವತ್ತು ರಾಜ್ಘಾಟ್ಗೆ ಹೋಗಿ ಇವತ್ತು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಅಡ್ಡ ಬೀಳ್ತಾರೆ. ಆದ್ರೆ ಮೋದಿಯವರು ಇವತ್ತು ಇತಿಹಾಸದಿಂದ ಮಹಾತ್ಮ ಗಾಂಧಿಯನ್ನು ತೆಗೆದು ಹಾಕಬೇಕು. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಬಗ್ಗೆ, ಬಡವರ ಬಗ್ಗೆ ಸಾಕಷ್ಟು ಕಲ್ಪನೆ ಇದ್ದಂಥವ್ರು. ಒಂದು ಮಾತು ಹೇಳಿದ್ರು, ಬಡವ ಎಂದು ದುರ್ಜರಿದ್ರು, ಅವರ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತ ಹೇಳಿ. ಇವತ್ತು ಇಂಥ ಸಮಯದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಅಳಿಸಬೇಕು ಅನ್ನುವಂಥ ರೀತಿ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ರಾಮ್ಜಿ ಅನ್ನುವಂಥ ಹೆಸರಿನಲ್ಲಿ ತಂದಿದ್ದಾರೆ. 9 ತಾರೀಕಿನ ಒಳಗೆ ನಮಗೆ ಪ್ರದೇಶ ಕಾಂಗ್ರೆಸ್ನ ಆದೇಶ ಪ್ರಕಾರ 18ರಿಂದ 21 ಒಳಗೆ ನಾವು ಎಲ್ಲ ಈ ರಾಜ್ಯದ ಈ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಈ ಸಭೆ ಜನಸಂಪರ್ಕ ಸಭೆ ಮಾಡಿ ಅವರಿಗೆ ಅರಿವು ಮೂಡಿಸತಕ್ಕಂಥ ಕೆಲಸ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ. ಅದರ ಜೊತೆಯಲ್ಲಿ ನಾವು 30 ತಾರೀಕಿಗೆ ಮಹಾತ್ಮ ಗಾಂಧಿಯವರ ಏನು ಪುಣ್ಯತಿಥಿ ಉಂಟು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ 10 ದಿವಸದ ಉಪವಾಸ ಸತ್ಯಾಗ್ರಹ ಮಾಡುವಂತೆ ನಿರ್ಧಾರ ಆಗಿದೆ.